ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಬಿ ಆರ್ ಹಿಲ್ಸ್ಗೆ ಹೋಗೋಣ ಅಂತ ಹೊರಟಿದ್ದೀವಿ. ನಮ್ಮ ಜೊತೆ ಇನ್ನೂ ಇಬ್ಬರು ರೈಡ್ ಮಾಡ್ತಾಯಿದ್ದಾರೆ. ಒಬ್ಬರು ನಮ್ಮ ಮೇಡಮ್ಮು, ಇನ್ನೊಬ್ಬರು ನಮ್ಮ ಡಾಕ್ಟರು. ಸೊ ನೋಡೋಣ, ನಾವೀಗ ನೈಸ್ ರೋಡ್ ತೊಗೊಂಡಿದ್ದೀವಿ, ಟುವರ್ಡ್ಸ್ ಮೈಸೂರು ರೋಡ್ ಎಕ್ಸಿಟ್ ಆಗ್ತೀವಿ. ಆ್ಯಕ್ಚುಲಿ ಮ್ಯಾಪಲ್ಲಿ ನೋಡ್ತಂದರೆ ಕನಕಪುರ ರೋಡಿಂದ ಹೋಗೋದಕ್ಕೆ ತೋರಿಸ್ತಾ ಇತ್ತು, ಬಟ್ ಲಾಸ್ಟ್ ಬಂತು ಸೇಮ್ ಡೇಟಲ್ಲಿ ನಾವು ಬಂಡೀಪುರ ಮತ್ತು ಊಟಿ ಕಡೆ ನಾವು ಟ್ರಾವೆಲ್ ಮಾಡಿದ್ವಿ. ಕನಕಪುರ ರೋಡಲ್ಲಿ ನಾವು ಹೋಗಿದ್ದರಿಂದ ಆಲ್ಮೋಸ್ಟ್ ಕನಕಪುರ ರೋಡ ಕನಕಪುರೆಲ್ಲ ನಾವು ಒಂದು ಬಿಫೋರ್ 7:30 ದಾಟಿಬಿಟ್ಟಿದ್ವಿ. ಆಮೇಲೆ ನೋಡ್ತಾನೆ ನಮಗೆ ಎಲ್ಲೂ ಕೂಡ ಟಿಫನಿಗೆ ಸಿಗಲಿಲ್ಲ. ಸೊ ಟಿಫನ್ ಹುಡುಕಿ ಸಾಕಾಯಿತು. ಸೊ ಮತ್ತು ಸಣ್ಣ ಪುಟ್ಟ ಅಂಗಡಿಗಳಿರುತ್ತಿಲ್ಲ ಅಂತಲ್ಲ, ಬಟ್ ನಮಗೆ ಅದು ಕಂಫರ್ಟಬಲ್ ಇಲ್ಲ ಅಂಥೇಳಿ ಅಷ್ಟೇ. ಯಾವಾಗ ನಾವು ಫ್ಯಾಮಿಲಿ ಜೊತೆ ಟ್ರಾವೆಲ್ ಮಾಡ್ತೀವೋ ಅವಾಗ ಅದನ್ನು ನೋಡಬೇಕಾಗತ್ತೆ. ಆದ್ದರಿಂದ ಇವತ್ತು ಜಸ್ಟ್ ಮೈಸೂರು ರೋಡ್ ಡಿವಿಯೇಷನ್ ತೊಗೊಂಡಿದ್ದೀವಿ. ಡಿಸ್ಟೆನ್ಸ್ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ, ಪರವಾಗಿಲ್ಲ, ಬಟ್ ಅಟ್ಲೀಸ್ಟ್ ಒಳ್ಳೆಯ ಹೋಟೆಲ್ ಸಿಗುತ್ತೆ. ಅಲ್ಲಿ ಟೈಮಿಗೆ ಕರೆಕ್ಟಾಗಿ ಟಿಫನ್ ಮಾಡಿ ಮುಂದಕ್ಕೆ ಹೊರಡೋಣ. ಇವತ್ತು ನಮ್ಮದು ಆ್ಯಸ್ ಯೂಶ್ವಲ್ ಡ್ಯೂಕ್ 390 ನಮ್ಮ ಡಾಕ್ಟರು ಅವ್ರದ್ದು ಹೀರೋ ಹಾರ್ಲಿ ಅವರ X440 ಮತ್ತು ನಮ್ಮ ಮೇಡಮ್ ಅವರು ಸೇಮ್ ಏರಾಕ್ಸ್, ಯಮಹಾ ಏರಾಕ್ಸ್. ಸೊ ಬನ್ನಿ ಮತ್ತೆ ಮುಂದೆ ಮೀಟ್ ಮಾಡೋಣ. ಸೊ ಇವಾಗ ಇಲ್ಲೇನಾಗಿದೆ ಅಂತಂದರೆ, ನಾವು ಫ್ಯೂಲಿಗೆ ಅಂಥೇಳಿ ನಿಲ್ಲಿಸಿದ್ವಿ, ಬಟ್ ನಮ್ಮ ಡಾಕ್ಟ್ರು ಸ್ವಲ್ಪ ಮುಂದೆ ಹೊರಟುಬಿಟ್ಟಿದ್ದಾರೆ. ನಾವೀಗ ಅವ್ರನ್ನ ಎಲ್ಲಿದ್ದಾರೆ ಅಂಥೇಳಿ ಕ್ಯಾಚ್ ಮಾಡಬೇಕು. ದಾರಿ ಏನೋ ಗೊತ್ತಿದೆ, ಏನು ತೊಂದರೆ ಇಲ್ಲ, ಬಟ್ ಎಲ್ಲ ಒಟ್ಟಿಗೆ ಹೋದ್ರೇ ಚೆನ್ನಾಗಿರೋದು ಅಂತ ಅಷ್ಟೇ, ಇನ್ನೇನಿಲ್ಲ. ನೋಡೋಣ ಎಲ್ಲಿ ಸಿಗ್ತಾರೆ ಅಂತ. ನಮ್ಮ ಮೇಡಮ್ ಅವರು ಆಲ್ರೆಡಿ ಅವರು ಮುಂದೆ ಹೋಗಿದ್ದಾರೆ. ಯಪ್ಪ, ಈ ಥರ ಫಾಗಲ್ಲಿ ರೈಡ್ ಹೋಗೋದಂದರೆ ಹೆಂಗೆ? ಏನು ಇಲ್ಲಿಂದ ಹಾರ್ಡ್ಲಿ 100 ಮೀಟ್ರು ಇಲ್ಲ ಅನಿಸುತ್ತೆ ಕಾಣಿಸೋಂಥದ್ದು. ಬಟ್ ಇದೆಲ್ಲ ಇನ್ನೂ ಯಾವಾಗ ಕ್ಲಿಯರ್ ಆಗುತ್ತೋ ಗೊತ್ತಿಲ್ಲ. ಈಗ ಆಲ್ರೆಡಿ 7:20 ವೈಟ್ ಫಾಗ್ ಇದೆ. ಇನ್ನು ಮುಂದ್ಗಡೆ ಲಾರಿ ಅವನು ಬ್ಲ್ಯಾಕ್ ಫಾಗ್ನ ಆ್ಯಡ್ ಮಾಡ್ತಾಯಿದ್ದಾನೆ. ಅದಕ್ಕೆ ನಾವು ಫ್ಯೂಯಲ್ಗೆ ಅಂಥೇಳಿ ನಿಲ್ಲಿಸಿದ್ವಿ, ಬಟ್ ಆ ಟೈಮಲ್ಲಿ ನಮ್ಮ ಡಾಕ್ಟ್ರು ತುಂಬ ಮುಂದೆ ಹೊರಟುಬಿಟ್ಟಿದ್ರು. ಇವಾಗ ರಾಮನಗರದಲ್ಲಿ ಸಿಗ್ತಾ ಇದ್ದಾರೆ. ಸೊ ಗ್ರೂಪ್ ರೈಡ್ ಹೋಗುವಾಗ ಇದೆಲ್ಲ ಕಾಮನ್, ಮಿಸ್ಸಿಂಗು ಮತ್ತು ರೀಜಾಯ್ನಿಂಗು. ಸೊ ಇವರೇ ನಮ್ಮ ಡಾಕ್ಟರ್. ಸೊ ನಾವೀಗ ಯಾವುದು ಪಾಕಶಾಲಾಗೆ ಬಂದಿದ್ದೀವಿ, ತಿಂಡಿ ಹೋಗೋಕ್ಕೆ. ಫಾಗಲ್ಲಿ ಕಷ್ಟ ಆಯ್ತಲ್ಲ, ಫಾಗ್ ಇದ್ದ ಕಡೆ. ಹಾಂ ಬನ್ನಿ. ಓಯ್ ಏನು ಮಾಡ್ತಾಯಿದ್ಯಾ? ಈ ರೋಡಲ್ಲಿ ಇನ್ನೂ ಫ್ಯೂಯಲ್ ಸ್ಟೇಷನ್ ಡೌಟೇ ಇರೋದು. ಬೇರೆ ಥರ ಹೇಳ, ಹಂಗೆ ಹೇಳೋದು ಬೇಡ ಅಂತಂದರೆ
ಯಾವುದು ಪೆಟ್ರೋಲ್ ಬಂಕ್ ಕೇಳಿದವರು 2 ಇದೆ ಅಂತ. ಇಂಡಿಯನ್ ಹಂಗಾರೆ ಅದೇ ಇರಬೇಕು. ಹಾಂ ಹಾಂ ಮುಂದೆ ಇದೆ ಅಂತೆ. ಕರೆಕ್ಟ್ ಅದೇ ಅಲ್ಲಿರುತ್ತೆ ನೋಡಿ. ನಾವು ಲಾಸ್ಟ್ ಟೈಮ್ ಹಾಕ್ಸಿದ್ದು ಅದೇ ಇರುತ್ತೆ. HP ಮತ್ತು ಅದು 2 ಅಂತಂದರೆ ಅದೇ. ನಿಂದೆ ನಾನು ಪೇ ಮಾಡಬೇಕಾ? ಏನಕ್ಕೆ? ಹಾಂ ಹೌದು, ದುಡ್ಡು ಇಟ್ಕೊಳ್ದಿರ ಬೈಕರ್ ಅಂತ ದೊಡ್ಡ ಬೈಕರ್ ಟ್ರಿಪ್ಪಿಗೆ ಬಂದುಬಿಡಿ. 100 ರೂಪಾಯಿ ಪೆಟ್ರೋಲ್ ಹಾಕ್ಸೋಕ್ಕೆ ದುಡ್ಡು ಇರೋದಿಲ್ಲ. ಹಾಕಿ, ಫುಲ್ ಟ್ಯಾಂಕ್ ಹಾಕಿ. ಅಲ್ಲಿ ದುಡ್ಡಿಲ್ಲ ಅವ್ರ ಹತ್ರ, ಹಾಕಿ. ಹಾಗೆ ಇದಕ್ಕೆ ಕಂಟಿನ್ಯೂ ಮಾಡೋಕ್ಕಿಲ್ಲ ಅಷ್ಟೇ. ಹಾಂ ನಾನು ಪೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಕ್ಯಾಪ್ ಮುಚ್ಚೋದಕ್ಕೂ ಆಗದೆ ಇರೋಷ್ಟು ಹಾಕ್ಬಿಡು. ನಾವು ಸ್ಕೂಲ್ ಟೈಮಲ್ಲಿ ಈ ಥರ ಹೋಗ್ತಾಯಿದ್ವಿ. ಕರ್ನಾಟಕ ಪಬ್ಲಿಕ್ ಶಾಲೆ. ಇವು ನೋಡಿ ಎಲ್ಲಿಂದ ಹೋಗ್ತಾ ಇದ್ದಾನೆ. ಹೋಗ್ಬೋದಾ? ಓಕೆ. ಹಾಂ ನಾವು ಸ್ಕೂಲಲ್ಲಿದ್ದಾಗ ಈ ಥರ ನಮ್ಮದು ಸ್ಕೂಲ್ ಸರೌಂಡಿಂಗ್ ಏರಿಯಾ ಒಳಗೆ ಫುಲ್ ಒಂದು ರೌಂಡು ಹೋಗಿ ಬರೋದು. ಇದು ಯಳಂದೂರು. ಇಲ್ಲೆಲ್ಲೋ ಲೆಫ್ಟ್ ಹೋಗಬೇಕು ಅಂತ ಹೇಳ್ತಿದ್ರು ಅವರು. ಓಕೆ ಬೇಬಿ ಇದೇ ಇರುತ್ತೆ. ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ದಾರಿ. ಬಟ್ ಆ ಕಡೆ ಮೈನ್ ರೋಡಿಂದ ತೋರಿಸ್ತಾ ಇತ್ತು. ಬಟ್ ಅದೆಲ್ಲೋ ಹೋಗುತ್ತೋ ಗೊತ್ತಿಲ್ಲ. ಬಟ್ ನಮಗೆ ಫಸ್ಟ್ ಟೈಮ್ ಹೋಗಿದ್ದು ಈ ಥರದ್ದು ಜ್ಞಾಪಕ ಇಲ್ಲ ನನಗೆ. ಓಕೆ, ಒಟ್ನಲ್ಲಿ ಆ ಫಾರೆಸ್ಟ್ ಏರಿಯಾ ಎಂಟ್ರಿ ಆಗುತ್ತಾ ನೋಡೋಣ. ಓಕೆ, ಬಿಳಿಗಿರಿ ರಂಗನಾಥ ಸ್ವಾಮಿ ಸನ್ನಿಧಾನಕ್ಕೆ ಸ್ವಾಗತ. ಕರ್ನಾಟಕ ಗೌರ್ಮೆಂಟು. ಎಲ್ಲಿ ಲೆಫ್ಟಾ ರೈಟಾ? ಏಕೆ? ಹಾಂ, ಇಲ್ಲಿ ಅದೇ ಚೆಕ್ ಪೋಸ್ಟ್ ಇದು. ಇಲ್ಲಿ ಎಂಟ್ರಿ ಇದು ಮಾಡಿಸ್ಬೇಕಾಗತ್ತೆ ಇಲ್ಲಿ. ಓಕೆ, ನಾವೀಗ ಚೆಕ್ ಪೋಸ್ಟಿಂದ ಎಂಟರ್ ಆಗಿದ್ದೀವಿ. 2 ವೀಲರ್ಗೆ 10 ರೂಪಾಯಿ, 1 2 ವೀಲರ್ಗೆ 10 ರೂಪಾಯಿ. ಹಾಂ ಪರವಾಗಿಲ್ಲ, ಹಿಂಗೆ ನಾರ್ಮಲ್ ಸ್ಪೀಡಲ್ಲಿ ಹಿಂಗೆ ಹೋಗೋಣ. ಆ ಕಡೆ ಅದೆಲ್ಲ ಚೆನ್ನಾಗಿರುತ್ತೆ. ಇಲ್ಲಿಂದ ಮೇ ಬಿ ಸಮ್ 18 ಅಥವಾ 18 ಕಿಲೋಮೀಟರ್ ಇರ್ಬೋದು. ಮತ್ತು ಇಲ್ಲಿಂದ ಲೋಕಲ್ಸ್ಗೆಲ್ಲ ಫ್ರೀನಾ ಇದು ಒಳಗಡೆ? ಸ್ಮಾಲ್ ಪಾಂಡ್. ಇದರಲ್ಲಿ ಪ್ರಾಣಿಗಳು ಈಗ ಎಲ್ಲಿಂದ ಕಾಣುತ್ತೆ ಗೊತ್ತಿಲ್ಲ. ಇರು, ನಾನು ಮುಂದೆ ಹೋಗ್ತೀನಿ. ಹೇಗಿದೆ ಸರ್? ಆಮೆಗುಂಡಿ. ಲಾಸ್ಟ್ ಟೈಮ್ ನೋಡಿದ್ವಿ ಆಮೆಗುಂಡಿಲೆಲ್ಲ ಕಾರ್ಗಳು ಹಾಕೊಂಡು ತೊಳಿತಾಯಿದ್ರು. ಇದರಲ್ಲಿ ನಮಗೆ ಮ್ಯಾಕ್ಸಿಮಮ್ ಇದೇ ಸಿಗೋದು ಮಂಕಿ ಅಷ್ಟೇ. ಚೆಕ್ ಪೋಸ್ಟ್ ಆಗಿದ ಮೇಲೆ ರೋಡ್ ಚೆನ್ನಾಗಿದೆ. ಚೆಕ್ ಪೋಸ್ಟಿಗೆ ಮುಂಚೆ ರೋಡ್ ಚೆನ್ನಾಗಿಲ್ಲ. ಬಟ್ ಇಲ್ಲೆಲ್ಲ ಪ್ರಾಣಿಗಳಿರೋದು ಕಡಿಮೆ ಅನಿಸುತ್ತೆ. ಇಲ್ಲ ಡೌಟು. ಇಲ್ಲೆಲ್ಲ ಸಫಾರಿ ಕರ್ಕೊಂಡೋದ್ರೆ
ಏನು ಸಿಗುತ್ತೆ ಇದರೊಳಗಡೆ? ಲಾಸ್ಟ್ ಮಂತು ನಾವು ಇದಕ್ಕೆ ಹೋಗಿದ್ದು ಬಂಡೀಪುರ ಮತ್ತು ಕುನ್ನೂರು. ಅಲ್ಲಿ ಇದ್ದಿದ್ದು ಫಾರೆಸ್ಟು ಮತ್ತು ಟ್ರೀಸು ಇದಕ್ಕಿಂತ ಇನ್ನೂ ಡೆನ್ಸ್ ಆಗಿತ್ತು. ಅಲ್ಲ, ಅದೇ ಇದು ಜಸ್ಟ್ ಫಾರೆಸ್ಟ್ ಇದು, ಬಟ್ ಅದರಷ್ಟು ಡೆನ್ಸ್ ಅನಿಸೋದಿಲ್ಲ. ಬಟ್ ಇದೆ, ಗಿಡ ಮರಗಳು ಫುಲ್ ಇದೆ. ಎಲ್ಲ ಓಕೆ, ಇಲ್ಲೂ ಚೆನ್ನಾಗಿದೆ. ಈ ಕಡೆ ಲೆಫ್ಟ್ ಸೈಡ್ ಇದು ವಾವ್, ಏನೆಲ್ಲ ಗಿಡ ಎಲೆಗಳೆಲ್ಲ ಹಿಂಗೆ ಬೀಳ್ತಾ ಇದೆ ಇಲ್ಲಿ. ಇದು ಇರಬಾರ್ದಾಗಿತ್ತು. ಇಬ್ರು ಇರು ನಿಮಿಷ, ಅವನು ಹೋಗಲಿ, ಯಾವುದೋ ರೀತಿ ಒಳ್ಳೆ ಸ್ಟ್ರೆಚ್ ಸಿಗಲಿ. ಒಂದು ನಿಮಿಷ ನೀನು ಹಿಂದೆ ಇರು. ಇರು ಒಂದು ನಿಮಿಷ, ಅವನು ಹೋಗ್ಬಿಡ್ಲಿ ಆ ಗಾಡಿ. ಇಷ್ಟು ಟೈಮ್ ಕೊಟ್ಟರು ಅವನು ಇನ್ನೂ ಇಲ್ಲೇ ಇದ್ದಾನಲ್ಲಪ್ಪ ಸೀನಲ್ಲಿ. ಹಾಂ, ಟಡಾ ಅದು ನಮ್ಮದು ತಮ್ನೈಲ್ಗೆ ಓಪನಿಂಗ್ ವೇವ್ ಮಾಡ್ಕೊಂಡು ಫಾಸ್ಟ್ ಆಗ್ತೀಯ. ಹೇಗಿದೆ ಸರ್? ಸೀನ್ ಹೇಗಿದೆ? ರೂಟ್ ಹೇಗಿದೆ? ಹಾಂ, ಇಲ್ಲಿ ಈ ಕಡೆ ಬಂದಮೇಲೆ ಸ್ವಲ್ಪ ಇಲ್ಲಿ ಚೆನ್ನಾಗಿದೆ. ಇಲ್ಲಿ ಸೈಡ್ ಬಾ. ಯಪ್ಪ, ಲೇಡಿ ಓಡಿಸ್ತಾರೆ ಗಾಡಿ. ಈ ಥರ ಗಾಡಿಗಳು ಕಡಿಮೆ ಇರಬೇಕು. ಇಂಥ ಜಾಗಕ್ಕೆ ಬಂದಾಗ ಜನನೂ ಕಡಿಮೆ ಇರಬೇಕು, ಗಾಡಿಗಳು ಕಡಿಮೆ ಇರಬೇಕು. ಈ ಥರ ಈ ಬೆಂಗಳೂರು ಸಿಟಿ ಲೈಫ್ ಒಂಥರ ಅಧ್ವಾನ, ತೀರಾ ಅಧ್ವಾನ. ಡೈಲಿ ಬೆಳಗ್ಗೆ ಆದರೆ ಜಸ್ಟ್ ಎದ್ದೋಳು, ಓಡು, ಮತ್ತು ರಿಟರ್ನ್ ಬರೋದು ಗೊತ್ತಿರೋದಿಲ್ಲ ಆಫೀಸಿಂದ. ವೀಕೆಂಡ್ ಬಂತಂದರೆ ಮತ್ತೆ ಈ ವೀಕೆಂಡ್ ನಮಗೆ ರಜಾ ಸಿಗುತ್ತೋ ಇಲ್ವೋ ಅಂತ ಅದೊಂದು ಚಿಂತೆ. ಅಲ್ಲ, ಇವಾಗ ಮೊದಲೆಲ್ಲ ಬರೀ ಒಂದೇ ಇರ್ತಾಯಿದ್ದಿದ್ದು, ಏನೋ ಬೆಳಗ್ಗೆ ಹೊರಟ್ರೆ ಆಫೀಸ್ಗೆ ಸೇಮ್ ಡೇ ರಿಟರ್ನ್ ಎಷ್ಟು ಗಂಟೆಗೆ ಬರ್ತೀನೋ ಅನ್ನೋ ಚಿಂತೆ. ಈಗ ವೀಕೆಂಡ್ ಬಂದುಬಿಟ್ರೆ ವೀಕೆಂಡ್ ರಜೆ ಸಿಗುತ್ತೋ ಇಲ್ವೋ ಅನ್ನೋ ಚಿಂತೆ. ಏನು ಮಾಡೋಣ? ಅವನು ಯಾರಪ್ಪ ಹೇಳಿದ್ದು? ಏನೋ L&T ಸುಬ್ರಹ್ಮಣ್ಯಂ ಹೇಳ್ದಲ್ಲ, ಮನೇಲಿ ಕೂತ್ಕೊಂಡೇನು ಹೆಂಡತಿ ಮುಖನ ಎಷ್ಟೊತ್ತು ನೋಡ್ತೀರಾ ಅಂತ ಅಂದ್ಬಿಟ್ಟು. ಇಲ್ಲವನ್ನು ನೋಡ್ರಿ, ಈ ಥರದನ್ನು ನೋಡ್ರಿ, ಈ ಥರದ್ದು ನೋಡೋಕ್ಕೂ ಟೈಮ್ ಬೇಕು. L&Tನಲ್ಲಿ ಬರೀ ಸಿಮೆಂಟ್ ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ನನಗೆ ಗೊತ್ತಿರೋದು L&Tನೇ ಸಿಮೆಂಟೇ. ಅವ್ರು ಏನಾರು ಮಾಡ್ಕೊಳ್ಳಿ, ಚಿನ್ನ ಸ್ಪೂನಾರು ಮಾಡ್ಕೊಳ್ಳಿ. ಈ ಬಸ್ ಬಂತಪ್ಪ ರೋಡಲ್ಲಿ, ಈ ಸೈಡ್ಗೆ ಹೋಗ್ಬೇಕು. ವಾವ್, ಇದು ಕಾಡಸುಗಳು. ಬಂಡೀಪುರಲ್ಲಿ ಇಷ್ಟೊತ್ತಿಗೆ ಜಿಂಕೆ, ಆನೆ ಎಲ್ಲ ನೋಡಿದ್ವಿ. ಇಲ್ಲಿ ಏನೂ ಕಾಣೋದಿಲ್ಲ. BR ಬೆಟ್ಟ 4 ಕಿಲೋಮೀಟ್ರ್ ಇನ್ನು. ಇದರಲ್ಲಿ ಆಮೆಗಳು ಎಲ್ಲಿಂದ ಕಾಣುತ್ತೆ?
ಇಲ್ಲೆಲ್ಲ ಫೋಟೋ ತೊಗೋಬೋದಾಯ್ತು, ಬಟ್ ನಿಲ್ಸಂಗಿಲ್ಲ ಅಲ್ಲ. ಹಾಂ, ಬ್ರೇಕ್ ಇಟ್ಕೋ. ಅಲ್ಲೂ ಜನ ಇದ್ದಾರೆ. ಅಲ್ಲಿ ಜನ ಆಲ್ರೆಡಿ ಇದ್ದಾರಲ್ಲ. ಯಪ್ಪ ಗಾಳಿ ತಳ್ತಾ ಇದೆ ಹಿಂಗೆ, ಚೆನ್ನಾಗಿತ್ತಲ್ಲ ಹೀಗೆ. ಬಟ್ ವ್ಯೂ ಪಾಯಿಂಟ್ ಈ ಥರ ಸಿಗಬೇಕಲ್ಲ. ಹಾಂ ಅಲ್ಲೊಂದು ಸ್ವಲ್ಪ ದೂರ ಅಷ್ಟೇ. ಹಾಂ, ಈ ರೂಟಾ ಈ ಕಡೆ. ಸೊ ಹೋಗಿತ್ತು ಸರ್ ಇಲ್ಲಿವರೆಗೂ ರೈಡ್. ಸೂಪರ್. ಇನ್ನಿಷ್ಟು ದೂರ ಇದೆ ಟೆಂಪಲ್ ಅಷ್ಟೇ. ಹಾಂ, ಅಲ್ಲಿ ಕುದುರೆಮುಖ ಥರ ಇದೆ ಸ್ಟೆಚ್ಚಲ್ಲಿ.